ನಿಮ್ಗೆ ಒಳಗಡೆ ಹೆಣ್ಮಕ್ಳು ಜಗ್ಗ ಜನ ಇದ್ರಲ್ಲ, ಹುಡುಗಿಯರು ಕುಡಿದ್ರು, ಅವರು ಮೇಕಪ್ ಮಾಡ್ಕೊಳ್ಳೋದು ನೋಡಿ, ಡ್ರೆಸ್ಗಳು ಹಾಕೊಳ್ಳೋದು ನೋಡಿ ನೋಡೋದು ನಿಮ್ಗೆ ಏನ್ ಇವು ಕೋಡಿಗಳು ಹಿಂಗ್ ಬಡಿಯೋರು ಮಾಡ್ತೇವೆ ಅಂತ ಏನ್ ಅನ್ಸುತ್ತೆ ಹೆಣ್ಮಕ್ಳು? ಇಲ್ಲ ಅವ್ರ ಮಾಮೂಲಿ ಅದಲ್ರಿ, ಡ್ರೆಸ್ಗಳು ನನ್ಗ ಮಾಡ್ತೀವಿ ಬಾ ಅನ್ನೋರು. ನಾನು ಒಳ್ಳೆ ಬಾ ನೀವೇ ಮಾಡ್ಕೊರಿ, ನನಗ್ ಬ್ಯಾಡ ಮೇಕಪ್ಪ ಅಂತ ಅಂದೆ ನಾನು. ಗಿಲ್ಲಿ ಗಿಲ್ಲಿ ಬಾಬಲ್ಲಮ್ಮ ನಿನ್ಗ ಮೇಕಪ್ ಮಾಡ್ತೀನಿ, ನಿಂದ್ರ ಇಬ್ಟಿ ಕಸ್ತೀನಿ, ಬಾ ಕೂದಲು ಒಣಗಿಸ್ತೀನಿ ಅಂತ ಕೂದಲು ಪಾದಲು ಒಣಗಿಸ್ತಿದ್ದ ಗಿಲ್ಲಿ. ಕಾಮಿಡಿ ಮಾಡ್ತಾನ ಅನ್ಸುತ್ತೆ. ಕಾಮಿಡಿ ಅಂದ್ರೆ ಎಲ್ಲರೂ ಓಕೆ ಅಲ್ಲಿರೋರು ಪಾಪ ಇವರು ಹಳ್ಳಿ ಮಂದಿ, ಅಮ್ಮಗ್ ವಯಸ್ಸಾಗೈತೆ, ಅವ್ರು ಯಾಕೆ ಜಾಸ್ತಿ ಕಷ್ಟ ಕೊಡ್ಬಾರ್ದು ನಾವು, ಜಗಳ ಆಡ್ಬಾರ್ದು ನಾವು ಅಂತ ಏನಾದ್ರು ನಿಮ್ಮನ್ನ ಹಂಗ್ ನೋಡ್ತೀವಿ. ಹಂಗೆ ನೋಡ್ರೆ ಜಗಳಕ್ಕೆ ಬರ್ಲಿಲ್ಲ ಇವ್ರ ಕೈಲಿ ಆಗಲ್ಲ, ಜಾಸ್ತಿ ಕಷ್ಟದ ಕೆಲಸ ಕೊಡ್ಬಾರ್ದು ಹಂಗ್ ನೋಡ್ಬಿಟ್ರಲ್ಲ, ಹಂಗ್ ನೋಡ್ಬಿಟ್ರೆ ಜಾಸ್ತಿ ಹೊರಗೆ ಬಂದ ಅನಿಸ್ತತೆ ಹಂಗ್ ಮಾಡೋದಕ್ಕೆ. ಯಾಕಂದ್ರೆ ಎಲ್ಲರ ತರ ನೀವು ಕೂಡ ಸ್ವಲ್ಪ ಗಟ್ಟಿಯಾಗಿ ನಿಂತ್ಕೊಂಡು ಅವ್ರಂಗೆ ಮಾತಾಡ್ಕೊಂಡು ಆಡ್ಕೊಂಡು ಚೆನ್ನಾಗಿದ್ರೆ ಇನ್ನು ಸ್ವಲ್ಪ ದಿನ ಇರ್ತಿದ್ರೇನು ಅಂತ. ಏನೋ ಗೊತ್ತಿಲ್ಲ ರೀ ಹಂಗ. ಇರ್ಬೋದಿತ್ತು ಇರ್ಬೋದಿತ್ತು. ಅದಕ್ಕೆ ಹಿಂಗ ಸುಳ್ಳು ಸುದ್ದಿ ಹೇಳಿಸಿರಲ್ಲ, ಇದ್ರ ಸಲಿಗೆ ಸ್ವಲ್ಪ ಈ ಸುಳ್ಳೆ ನಾನು ಏನೊಂದು ಎಲ್ಲರೂ ಗುಳಿಗೆ ತಗೊಂಡ್ರೆ ನಾವು ಒಂದು ಗುಳಿಗೆ ತಗೊಂಡಿಲ್ಲ ಅಲ್ಲಿ, ಅಷ್ಟು ಚೆನ್ನಾಗಿದ್ದೆ ನಾನು. ಕರ್ಕೊಂಡು ಹೋಗ್ಯಾರಂತೆ, ಹುಷಾರಿಲ್ಲ ಅಂತ. ಅಯ್ಯೋ ಎಲ್ಲ ಬಂದಿತ್ತು, ನಾವು ನೋಡಿದ್ವಿ. ಹೌದಾ ಎಲ್ಲಿ ಗೊತ್ತಿಲ್ವಲ್ಲ ಅಂತ ನಾವು. ಏನಿಲ್ಲ, ಇಲ್ಲ ಇಲ್ಲ ಇಲ್ಲ, ಏನು ಸುಳ್ಳು ಸುದ್ದಿ ಅದು. ಏನೋ ದಿಢೀರ್ ಅಂತ ಬಂದ್ಬಿಟ್ಟಾರ ಹೊರಗ ಆಗೈತಂತೆ, ಅದು ಇದು ಅಂತ ಏನೋ ಹೇಳ್ತಿದ್ರು. ಸುಮ್ಮನೆ ಯಾರ ಆಗ್ಲಾರ್ದವ್ರು ಮಾಡ್ಯಾರ ನಮ್ಗೆ. ಆಗ್ಲಾರ್ದ ಬಿಗ್ ಬಾಸ್ ಮನೆ ಕೂಡ ಅದರ ಜನ ಕೂಡ ಏನೋ ಒಂದ್ ಮಾಡ್ತಿದ್ರೆ ಜನ ಸಹಿಸ್ಕೊಳಲ್ಲ ಅಂತಾರಲ್ಲ, ಇದಕ್ಕೆ ನೋಡ್ರಿ. ನಮ್ಗೆ ಗೊತ್ತಿಲ್ಲ, ನಾವು ಕೂಡ ನಮ್ಗೂ ಶಾಕ್ ಆಯ್ತು ಅದನ್ನ ಕೇಳಿ. ನಿಜಾನ ಅಂತ ಹುಡುಕ್ತು, ಅದೇನು ಅಷ್ಟೊಂದು ಗೊತ್ತಾಗಿಲ್ಲ. ಇಲ್ಲ ನೀವು ಇನ್ನು ಅಲ್ಲೇ ಇದ್ರಿ, ಅದೇ ಹೆಂಗ್ ಇಲ್ಲಿ ಬಂದ್ರು ಅಂತ ನಾವು ಇನ್ನು ಒಳಗೆ ಇದ್ರಿ. ಒಳಗೆ ಇದ್ದೆ, ಒಳಗೆ ಇದ್ದಾಗ ಸುದ್ದಿ ಮಾಡ್ಯಾರ ಇದು. ಯಾರೋ ಬೇಕಂತ ಮಾಡಿ, ಯಾರೋ ಬೇಕಂತ ಮಾಡಿ, ಅದ್ರಲ್ಲಿಂದ ನನಗೆ ಸ್ವಲ್ಪ ಊಟ ಕಡಿಮೆ ಆದ. ಇಲ್ಲಿಗ ಎಲ್ಲಕ್ಕೆ ಎಲ್ಲ ಲ್ಯಾಮಿನೇಟ್ ಆದಾಗ ನನ್ನ ಹೆಸರು ಫಸ್ಟ್ ಕೂತಿದ್ರು, ಮಲ್ಲಮ್ಮ ಶೇಪ್ ಅಂತ. ಈ ಸಲ ಇದ್ರೆ ಹಂಗೈತೆ ನಂದು. ಇದೇ ಪ್ರಾಬ್ಲಮ್ಗೆ ಆಗ್ಯದ ನೋಡಿ. ಇದೇ ಆಗಿರ್ಬೋದು, ಇದೇ ಆಗ್ಯದ. ಯಾರು ಮಾಡಿದಾರ ನಮ್ಮ ಜನ ಹಂಗೆ ಆ ಥರ ಅಂದರೆ ಕೆಲವರು. ಹೌದು ಇರ್ತಾರಲ್ಲ ಹೆಂಗೆ ಕಡೆ ಮಂದಿ ಎಲ್ಲರೂ ನಮ್ಮ ಕಡೆಯಿಂದ ಎಲ್ಲ ಕಡೆ ಇರ್ತಾರೆ. ಹೌದು ಎಲ್ಲ ಕಡೆ ಇರ್ತಾರೆ. ಅವ್ರಿಗೆ ಒಳ್ಳೇದು ಮಾಡಲಿ ಅನ್ನೋದು. ಕೆಟ್ಟದ್ದು ಮಾಡಲ್ಲ, ಒಳ್ಳೇದೇ ಆಗಲಿ ನಿಮ್ಗೆ. ಗುರು ದಿನ ಖುಷಿಯಾಗಿ ಎಲ್ಲರ ಮನಸ್ಸು ಗೆದ್ದು ಬಂದೀವಿ ಅಂತ ಅದು ಖುಷಿ ಪಡ್ಕೊಂಡ್ರಿ. ನಮ್ಗೆ ಖುಷಿಯ ದೇವ್ರ ಥರ ಕಳಿಸಿದ್ರು ನಮ್ಮನ್ನ. ಅಲ್ಲಿಂದ ಇಲ್ತಾನ ಮ್ಯಾಟ್ ಹಾಕಿ ಲೈಟ್ ಹಾಕಿ ಚೆನ್ನಾಗಿ ಕಾಣ್ತಲ್ಲ, ಸೂಪರ್ ಕಾಣ. ಹಂಗೆ ಯಾರಿಗೂ ಕಳಿಸಿಲ್ಲ, ಯಾರಿಗೂ ಮಾಡಿಲ್ಲ. ಹಾ ನಿಮಗೆ ಮಾಡ್ದಂಗೆ ಯಾರಿಗೂ ಮಾಡಿಲ್ಲ ಅಂತ. ಹೌದು, ಯಾವ ಸೀಸನ್ ನಲ್ಲಿ ಕೂಡ ನಿಮ್ಮಂತವ್ರನ್ನ ಕರ್ಸಿಲ್ಲ. ಹೌದು, ಇಲ್ಲ ಕರ್ಸಿಲ್ಲ ಅಂತ್ರಿ. ನಮ್ಮಟ್ಟು ವಯಸ್ಸವ್ರಿಗೆ ಯಾರಿಗೂ ಕರ್ಸಿಲ್ಲ. ಕರೆಸೇ ಇಲ್ಲ. ನಾವು ಕೂಡ ಹಂಗೆ ನೋಡ್ತೀರಿ ನೀವು, ವರ್ಷ ನೋಡ್ತೀವಿ. ಆ ಸೀಸನ್ ನಾಗ ಇಂಥವ್ರನ್ನ ಕರ್ಸಿಲ್ಲಪ್ಪ ಇವರು, ಯಾಕೆ ಈ ಸಲ ಕರ್ಸ್ಯಾರ ಅಂತ. ಈ ಸಲ ಏನೋ ಬ್ಯಾರೆ ಐತೆ, ಬ್ಯಾರೆ ಮಾಡ್ಕೊಂಡಾರ ಇವರು, ಲೆಕ್ಕಾಚಾರ ಏನೋ ಬ್ಯಾರೆ ಐತೆ ಅನ್ಕೊಂಡಿದ್ವಿ. ಹೌದಾ, ಇದೇ ಫಸ್ಟ್ ಬಂದಿರೋದು. ಮತ್ತೆ ನಿಮ್ಮನ್ನ ಹಂಗ ಕಳಿಸಿದ ಕೂಡ ಹಂಗ ಕಳಿಸಿರೋದು. ಎಲ್ಲ ಜನ ಹತ್ಗ ಅಂತ ಬರ್ತಾರ ಹೊರಗ. ನೀವು ಫುಲ್ ಖುಷಿಯಾಗಿ ಗ್ರ್ಯಾಂಡ್ ಕರ್ಕೊಂಡು ಬಂದ್ರ. ಹೌದಾ, ಒಂದ್ ಲೆಕ್ಕಾಚಾರಕ್ಕ ಒಳಗ ಫಸ್ಟ್ ಗೆ ಶುರು ಆಗ್ತಲ್ಲ, ಅವಾಗ ನಂಗೆ ಹೋಗಿದ್ರೆ ಮಾಮೂಲಿ ಇದು ಎಲ್ಲಾನು ಗ್ರ್ಯಾಂಡ್ ಆಗಿ ಕರ್ಕೊಂಡು ಹೋಗ್ತಾರ ಅಂತ ಹಂಗಿರ್ತದೆ. ನೀವು ವಾಪಸ್ ಬರೋದು ಹಿಂಗ್ ಕರ್ಕೊಂಡ್ರು, ಹಿಂಗ್ ಕಳ್ಸಿದ್ರಿ. ನನ್ಗೆ ಖುಷಿ ಆಯ್ತು ಹಿಂಗೆ ಕಳಿಸಿದ್ದಕ್ಕೆ. ಒಳಗೆ ಸ್ವಲ್ಪ 10 ಮಂದಿ ಕಷ್ಟ ಆಯ್ತಲ್ಲ, ಹೋಗ್ಬೇಕಲ್ಲ ಹೊರಗೆ, ಇನ್ನೊಂದು 2 ವಾರ ಇರ್ಬೇಕಂತ ದುಃಖ ಆಗಿ. ಕರೆ ಅಂದ್ರೆ 10 ಬಂದಿರ ಒಳಗಡೆ. ಅದು ನೋಡತಾನ ಹಿಂಗೆ ಇದು ಇಳಿಬಿಡ್ತಾರಲ್ಲ, ಅದು ಇಳಿಬಿಟ್ಟಿದ್ರು. ಪರದೆ ಇಳಿಬಿಟ್ಟಿದ್ರು, ಕಂಡಿದ್ದಲ್ಲ. ಅಲ್ಲಿ ಹೋಗ್ಬೇಕಾಯ್ತಂದೆ ಸ್ವಲ್ಪ ದುಃಖ ಆಯ್ತು. ಸ್ವಲ್ಪ ಎಲ್ಲರೂ ಹತ್ರ ಪಾಪ ಎಲ್ಲರೂ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.